ಹಲೋ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನೀವೇನಾದರೂ ಸೆಕೆಂಡ್ PUC ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ? ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡೋ ಪ್ಲಾನಲ್ಲಿ ನೀವೇನಾದರೂ ಇದ್ದೀರಾ? ಇದ್ದರೆ ಈ ವಿಡಿಯೋನ ನೋಡಿ. ಬಹಳಷ್ಟು ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಸ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರು. ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿದ ತಕ್ಷಣ ನಾವು ಫೇಲ್ ಆಗಿದ್ದರೆ ಪಾಸ್ ಆಗ್ತೀವ? ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿದಾಗ ನಮ್ಮ ಮಾರ್ಕ್ಸು ಕಡಿಮೆ ಇದ್ದರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರಾ? ಯಾಕೆಂದರೆ ರಿವ್ಯಾಲ್ಯೂಯೇಷನ್ಸ್ಗೆ ಫೀಸು ಪರ್ ಸಬ್ಜೆಕ್ಟ್ಗೆ ಒಂದೊಂದು ಸಬ್ಜೆಕ್ಟ್ಗೂ 1670 ರೂಪೀಸ್ನ ಪೇ ಮಾಡಬೇಕು. ನೀವು ಆಲ್ರೆಡಿ ಈಗ 500 ರೂಪೀಸ್ನ ಫೋಟೋ ಕಾಪಿಗೆ ಮೀನ್ಸ್ ಸ್ಕ್ಯಾನರ್ಡ್ ಕಾಪಿಗೆ ಕೊಟ್ಟಿರ್ತೀರ. ಸ್ಕ್ಯಾನರ್ಡ್ ಕಾಪಿ ಬಂದಿದೆ, ಹೌದಾ? ಸ್ಕ್ಯಾನರ್ಡ್ ಕಾಪಿ ಯಾರು ಅಪ್ಲೈ ಮಾಡಿರ್ತಾರೋ ಅವರಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ಸ್ಗೆ ಮತ್ತು ರೀಟೋಟಲಿಂಗ್ಗೆ ಅವಕಾಶ ಇದೆ. ರೀಟೋಟಲಿಂಗ್ ಆದರೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಹಾಗಿಲ್ಲ. ಬಟ್ ರಿವ್ಯಾಲ್ಯೂಯೇಷನ್ಸ್ಗೆ ಒಂದು ಸಬ್ಜೆಕ್ಟ್ಗೆ 1670 ರೂಪೀಸ್ನ ಕಟ್ಟಬೇಕು. 2 ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ 1670 × 2 ನಮ್ಮನ್ನು ಪಾಸ್ ಮಾಡ್ತಾರೆ ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿದ್ರೆ ಅಂತ ಒಂದು ನಂಬಿಕೆ ಇದೆ. ದಯವಿಟ್ಟು ಆ ರೀತಿ ನೀವು ಬ್ಲೈಂಡಾಗಿ ಅಪ್ಲೈ ಮಾಡಬೇಡಿ. ಯಾಕೆಂದರೆ ಸಪೋಸ್ ನೀವು ಬ್ಲೈಂಡಾಗಿ ಅಪ್ಲೈ ಮಾಡಿದ್ರೆ ಇರೋ ಮಾರ್ಕ್ಸ್ಗಿಂತ ಇನ್ನೂ ಮಾರ್ಕ್ಸ್ ಕಡಿಮೆ ಆಗಬಹುದು. ರಿವ್ಯಾಲ್ಯೂಯೇಷನ್ಸ್ನ ಸತ್ಯನ ನಿಮ್ಗೆ ಹೇಳ್ತಾ ಇದ್ದೀವಿ. ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಬೆಟರ್ ಈ ವಿಡಿಯೋ ನೋಡಿ ಮುಂದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮ್ಮಿಷ್ಟ, ರೈಟ್? ನೀವು ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿದ್ರೆ ಸಪೋಸ್ ಈಗ ಒಂದು ಸಬ್ಜೆಕ್ಟ್ ಅಂದ್ಕೊಳ್ಳಿ, ಫಿಸಿಕ್ಸ್ ಅಂದ್ಕೊಳ್ಳಿ, ಮಾರ್ಕ್ಸ್ ಕಡಿಮೆ ಬಂದಿತ್ತು, ಒಂದು 60 ಬಂದಿತ್ತು ಔಟ್ ಆಫ್ 100ಗೆ ಇನ್ಕ್ಲೂಡಿಂಗ್ ಲ್ಯಾಬ್ ಎಕ್ಸಾಮ್ಸ್. ಓಕೆ, 60 ಬಂದಿತ್ತು ಅಂತ ಅಂದ್ಕೊಳ್ಳೋಣ. 60 ಮಾರ್ಕ್ಸ್ ಹೋಗಿ 50 ಆಗ್ಬೋದು, ಇಲ್ಲ 55 ಆಗ್ಬೋದು, ಇಲ್ಲ 58 ಆಗ್ಬೋದು, ಅಥವಾ ಇನ್ನೂ ಬರೋ ಮಾರ್ಕ್ಸ್ ಇದ್ದರೆ ಬೇಕಾದ್ರೆ 62 ಆಗ್ಬೋದು, 65 ಆಗ್ಬೋದು, ಅಥವಾ ಎಷ್ಟು ಬರುತ್ತೋ 70, 80, 90 ಎಷ್ಟು ಬೇಕಾದ್ರೂ ಬರ್ಬೋದು. ಅದಕ್ಕಿಂತ ಮುಂಚೆ ಫೋಟೋ ಕಾಪಿನ ಮೀನ್ಸ್ ಸ್ಕ್ಯಾನರ್ಡ್ ಕಾಪಿನ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಕೈಲಿ ಅಥವಾ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಕೈಲಿ ಅಥವಾ ಯಾರು ವ್ಯಾಲ್ಯೂಯೇಷನ್ಸ್ಗೆ ಹೋಗಿದಾರೋ ಅವ್ರ ಹತ್ರ ಒಂದ್ಸರಿ ವ್ಯಾಲ್ಯೂಯೇಷನ್ಸ್ ಮಾಡಿಸ್ಕೊಳ್ಳಿ. ಮಾರ್ಕ್ಸ್ ಬರೋ ಹಾಗಿದ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿ. ಸಪೋಸ್ ನೀವೀಗ ಫೇಲ್ ಆಗಿದ್ದೀರಾ ಅಂತ ಅಂದ್ಕೊಳ್ಳೋಣ. ಫೇಲ್ ಆಗಿದ್ದು ನಾವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ ಪಾಸ್ ಮಾಡಿಬಿಡ್ತಾರೆ. ಯಾಕೆಂದರೆ 1670 ರೂಪಾಯಿ ಕೊಡ್ತೀವಲ್ವಾ, ಪಾಸ್ ಮಾಡಿಬಿಡ್ತಾರೆ ಅಟ್ಲೀಸ್ಟ್ ಅಂತ ಅಂದ್ಕೊಂಡಿದ್ರೆ ಚಾನ್ಸ್ ಇಲ್ಲ. ನಿಮ್ಮ ಆನ್ಸರ್ ಶೀಟ್ನ ಮತ್ತೊಂದು ಸಲ ವ್ಯಾಲ್ಯೂಯೇಷನ್ಸ್ ಮಾಡ್ತಾರೆ. ರಿವ್ಯಾಲ್ಯೂಯೇಷನ್ಸಲ್ಲಿ ಜಾಸ್ತಿ ಬಂದರೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ, ಕಡಿಮೆ ಬಂದರೆ ಕಡಿಮೆ ಮಾರ್ಕ್ಸ್ ಸಿಗುತ್ತೆ. ಮುಂಚೆ ಹೇಗಿತ್ತು ಅಂದರೆ 6 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದರೆ ಮಾತ್ರ ಕನ್ಸಿಡರ್ ಮಾಡ್ತಿದ್ರು. ಅಂದರೆ ಈಗ ಒಂದು 60 ಮಾರ್ಕ್ಸ್ ಬಂದಿತ್ತು, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ, 66 ಮಾರ್ಕ್ಸ್ ಬಂತು, ಆ 66 ಮಾರ್ಕ್ಸ್ನ ಕೊಡ್ತಾಯಿದ್ರು. ಏನಾದರೂ ಅಕಸ್ಮಾತ್ 62 ಬಂತು, ಡಿಫ್ರೆನ್ಸ್ ಎಷ್ಟಾಯಿತು? 2 ಮಾರ್ಕ್ಸ್ ಆಯಿತು. 2 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದ್ದಕ್ಕೆ ಆ ಮಾರ್ಕ್ಸನ್ನು ಕೊಡ್ತಿರಲಿಲ್ಲ. 6 ಮಾರ್ಕ್ಸ್ ಡಿಫ್ರೆನ್ಸ್ ಇರಬೇಕು, ಮಿನಿಮಮ್ ಇರಬೇಕಿತ್ತು. ಅಥವಾ ಈಗ ಆನ್ಲೈನ್ ಎಕ್ಸಾಮ್ನಲ್ಲಿ 60 ಮಾರ್ಕ್ಸ್ ಬಂದಿತ್ತು, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ, ಆಗ 56 ಮಾರ್ಕ್ಸ್ ಬಂದಿದ್ದರೆ ಡಿಫ್ರೆನ್ಸ್ ಎಷ್ಟಾಯಿತು? 4 ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು. ಆಗ ಕೊಡ್ತಿರಲಿಲ್ಲ, 60 ಅಂತಲೇ ಕೊಡ್ತಾಯಿದ್ರು. ಬಟ್ ಈಗ ಆಗಾಗ್ತಾ ಇಲ್ಲ. 1 ಮಾರ್ಕ್ಸ್ ಬರೋಂಗಿದ್ರೂ ಕೊಡ್ತಾರೆ, 1 ಮಾರ್ಕ್ಸ್ ಹೋಗಂಗಿದ್ರೂ ಕೊಡ್ತಾರೆ. ಅದಕ್ಕೋಸ್ಕರ ಈಗ ಕೇರ್ಫುಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು 70 ಮಾರ್ಕ್ಸ್ ಬಂದಿತ್ತು ಅಂದ್ಕೊಳ್ಳಿ ಕೆಮಿಸ್ಟ್ರಿನಲ್ಲಿ. ಓಕೆ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದಾಗ ನಿಮ್ಗೆ 72 ಮಾರ್ಕ್ಸ್ ಬಂತು, ಆಗ 72 ಮಾರ್ಕ್ಸ್ ಕೊಡ್ತಾರೆ. ಒಂದು ವೇಳೆ 70 ಮಾರ್ಕ್ಸ್ ಬಂದಿತ್ತು ಈಗ ಅಥವಾ 67 ಬಂತು, ಆಗ 67 ಮಾರ್ಕ್ಸ್ ಕೊಡ್ತಾರೆ. ಇನ್ನೂ 3 ಮಾರ್ಕ್ಸ್ ಲೆಸ್ ಆಯಿತು. ಇದಂತೂ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಬಾರ್ಡ್ರಲ್ಲಿ ಪಾಸ್ ಆಗಿರ್ತೀರ. ಬಾರ್ಡ್ರಲ್ಲಿ ಅಂದರೆ ಒಂದು 24, 21 ಥಿಯರಿನಲ್ಲಿ. ಅಂತಹ ವಿದ್ಯಾರ್ಥಿಗಳು ಏನಾದರೂ ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿದ್ರೆ ನೀವು ಫೇಲ್ ಆಗಿಬಿಡ್ತೀರಾ ಕೆಲವು ಟೈಮಲ್ಲಿ. ಯಾಕೆಂದರೆ ಬಾರ್ಡ್ರಲ್ಲಿ ಬಂದಿರೋ ಮಾರ್ಕ್ಸ್ಗಳನ್ನ ಅಥವಾ ಫೇಲ್ ಆಗಿರೋ ಸ್ಟೂಡೆಂಟ್ಸು ಆನ್ಸರ್ ಶೀಟ್ನ ಪ್ರತಿಯೊಂದು ಪೇಜನ್ನು ಎಕ್ಸಾಕ್ಟಾಗಿ ವ್ಯಾಲ್ಯೂಯೇಷನ್ಸ್ ಮಾಡಿರ್ತಾರೆ, ಲಿಬ್ರಲಾಗೇ ಮಾಡಿರ್ತಾರೆ. ಹಾಗಾಗಿ ನೀವು ಮತ್ತೇನಾದರೂ ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಿದ್ರೆ ಫೇಲ್ ಆಗಿದ್ದು ಅಥವಾ ಬಾರ್ಡರ್ಲ್ಲಿ ಬಂದಿದ್ದು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ ನೀವು ರಿವ್ಯಾಲ್ಯೂಯೇಷನಲ್ಲಿ ಫೇಲ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಬಾರ್ಡ್ರಲ್ಲಿ ಇದ್ದರೆ ಅಥವಾ ಫೇಲ್ ಆಗಿದ್ದರೆ ರಿವ್ಯಾಲ್ಯೂಯೇಷನ್ಸ್ನ ಅಪ್ಲೈ ಮಾಡಬೇಡಿ. ಇಲ್ಲ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ನಿಮಗಿದ್ರಾಗಲ್ಲ, ನೀವು ಯಾರ ಹತ್ರ ಈಗ ಯಾವ ಟೀಚರ್ಸ್ ಹತ್ರ ಯಾವ ಲೆಕ್ಚರರ್ಸ್ ಹತ್ರ ವ್ಯಾಲ್ಯೂಯೇಷನ್ಸ್ ಮಾಡಿಸ್ಕೊತಾ ಇದ್ದೀರಲ್ಲ ಅವರು ಕಾನ್ಫಿಡೆನ್ಸಾಗಿ ಹೇಳಿದ್ರೆ ಬಂದೇ ಬರುತ್ತೆ, ನೀನು ಪಾಸ್ ಆಗೇ ಆಗ್ತೀಯ ಅನ್ನಂಗಿದ್ರೆ ಮಾತ್ರ ಅಪ್ಲೈ ಮಾಡಿ. ನೀವೇ ಓನಾಗಿ ವ್ಯಾಲ್ಯೂಯೇಷನ್ಸ್ನ ಮಾಡಿಕೊಂಡು ಮಾರ್ಕ್ಸ್ ಬರುತ್ತೆ ಅಂತ ರಿವ್ಯಾಲ್ಯೂಯೇಷನ್ಸ್ಗೆ ಅಪ್ಲೈ ಮಾಡಬೇಡಿ. ಪೇರೆಂಟ್ಸು ಅಷ್ಟೇ ಈ ಮ್ಯಾಟ್ರ್ ಬಗ್ಗೆ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ರಿವ್ಯಾಲ್ಯೂಯೇಷನ್ಸ್ನ ಅಪ್ಲೈ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.